ಸುಮಾರು 830 ಅಡಿ ಎತ್ತರದಿಂದ ಧುಮುಕುವ ಈ ಜಲಪಾತ ಭಾರತದ ಅತ್ಯಂತ ಎತ್ತರವಾದ ಜಲಪಾತ. ನೋಡುಗರಿಗೆ ಗಮನ ಸೆಳೆಯುತ್ತಾ ವೈದುಂಬಿಯಾಗಿ ಹರಿಯುವ ಈ ಜಲಪಾತ ಯಾವುದೆಂದು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೀವು ನೋಡಿ. ಕಲ್ಕಿ ಎಕ್ಸ್ಪ್ರೆಸ್ ಅಂತ ನಾವು ವಿತೌಟ್ ಮನಿ ಜರ್ನಿ ಮಾಡ್ತಾ ಇದೀವಿ. ಹಂಗೆ ಟ್ರೆಕ್ಕಿಂಗ್ ಎಲ್ಲ ಹೋಗ್ತಾ ಅಲ್ಲೇ ಬಿಡಿ ಸರ್. ಓಕೆ ಸರ್, ಅಲ್ಲಿಂದ ಅಲ್ಲೋರು ಬಿಡಿ. ಅಲ್ಲಿಂದ ಶಿವಮೊಗ್ಗವರೆಗೂ ಟ್ರಕ್ ಬಂತು. ಟ್ರಕ್ಕಿಗೆ ಬಂದು ಆಮೇಲೆ ತೀರ್ಥಹಳ್ಳಿಯಿಂದ ಈ ಕಡೆ ಹೊರನಾಡು, ಈ ಕಡೆಯಿಂದ ಈ ಕಡೆ ಬಂದಿದೆ. ಖರ್ಚೆಲ್ಲ ಯಾವ್ದು ಆಶ್ರಮ ಅಂತದೆಲ್ಲ I live inside my own world of make-believe. Kids screaming in the cradles, profanities. I see the world through ice covered in ink and bleach. Cross out the ones who heard my cries and watched me weep. I love everything. Fire spreading all around my room. My world's so bright, it's hard to breathe, but that's alright. Hush. Thank you, sir. ಮನೆಯಿಂದ ಈ ಕಾರಣ ಬಂದ್ವಿ ಅಂದ್ರೆ ಜೋಗ್ ಫಾಲ್ಸ್. ಈ ಕಡೆ ನಿಮ್ಗೆ ಈ ಕಡೆಯಿಂದ ಬೇರೆ ಆಂಗಲ್ನ ತೋರಿಸ್ತೀನಿ. ಇವತ್ತು ಬೇರೆ ತರ ನೋಡಿರ್ಬೇಕು, ನಾ ಬೇರೆ ಆಂಗಲ್ನ ತೋರಿಸ್ತೀನಿ. ವರ್ಲ್ಡ್ ಫೇಮಸ್ ಜೋಗ್ ಫಾಲ್ಸ್. ಹೆಂಗೆ ನನ್ನ ಜರ್ನಿ ನಮ್ ದೋಸ್ತ್ ನೋಡ್ರಿ, ಬಟ್ ಯಾಕಡೆ ಬೇಕು ಕಡೆ ನಡಿ, ನಡ್ಕೋತ ನಡಿ, ಗಾಡಿಗೆ ನಡಿ, ಚಾ ಬಂತಿ ನಮ್ಮ ಹೊಸಗದ್ ನಡಿ, ಬಟ್ ಎಲ್ಲದಕ್ಕೂ ರೆಡಿಯಪ್ಪ. ನಮ್ ದೋಸ್ತ್ ಇಂಥವ್ರು ಸಿಗ್ಬೇಕು ನಮ್ಗೆ ಸಿಕ್ಕ್ರ. ಯಾಕಂದ್ರೆ ಇಲ್ಲ ನಾ ಕಾರಿಗೆ ಬರ್ತೀನಿ, ಇಲ್ಲ ನಾ ಬಸ್ಸಿಗೆ ಬರವ, ನೀ ಬೇಕಾದ್ರೆ ಹೋಗು ಅಂತ ಹೇಳಿಕೆ ಅಂದ್ರ ಕಲಿಯಲ್ಲದು. ಅದಕ್ಕೆ ನಮ್ ದೋಸ್ತ ಹೊಂಟೀವಿ. ಇಲ್ಲಿಂದ ಒಂದು 100 ಮೀಟರ್ ಡಿಸ್ಟೆನ್ಸ್ ಅದ. ಈ ಕಡೆಯಿಂದ ಜೋಗ್ ಫಾಲ್ಸ್ ಹೆಂಗ್ ಕಾಣಿಸ್ತ ಅಂತೇಳಿ ನಿಮಗ್ ತೋರಿಸ್ತೀನಂತ ಬನ್ರಿ. ಮೌರ್ಯ ಮೂವಿ ಒಂದು ಶೂಟಿಂಗ್ ಆಗಿತ್ತು ಇಲ್ಲಿ. ಅದು ಬಾಕ್ಸಿಂಗ್ ಗಿಕ್ಸಿಂಗ್ ಆಡ್ಲಾಕ ಬಂದಿರ್ತಾನಲ್ಲ ಪುನೀತ್ ರಾಜ್ಕುಮಾರ್ ಸರ್, ಇದೇ ಅದು.
ನೋಡ್ತೀರಿ, ಬರ್ತೀರಿ, ಈ ಕಡೆ ನೋಡ್ತಿರಲ್ಲ. ಬಟ್ ನಾವು ಇಲ್ಲಿ ಹತ್ರ ನಿಮಗೆ ತೋರಿಸ್ತೀನಿ. ಇದು ಬೇರೆ ಆಂಗಲ್. ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಮಧ್ಯೆ ಹರಿಯುವ ಶರಾವತಿ ನದಿ ತನ್ನ ಅದ್ಭುತ ಸೌಂದರ್ಯವನ್ನು ತೋರಿಸುತ್ತಾ ಭೂಮಿಯನ್ನು ಅಪ್ಪಿಕೊಳ್ಳುವ ರೀತಿಯಾಗಿ ಕಾಣಿಸುತ್ತದೆ. ಈ ಪ್ರಕೃತಿಯ ವೈಭವವನ್ನೇ ಜೋಗ ಜಲಪಾತ ಎಂದು ನಾವು ಕರೆಯುತ್ತೇವೆ. ಈ ಜಲಪಾತವು ಸರಿಸುಮಾರು 830 ಅಡಿ ಎತ್ತರದಿಂದ ಧುಮುಕುತ್ತದೆ. ಈ ಜಲಪಾತವನ್ನು ನೋಡಿದ ನಮ್ಮೆಲ್ಲರ ಮನಸ್ಸು ಒಂದು ಕ್ಷಣ ಮಂತ್ರಮುಗ್ಧವಾಗುತ್ತದೆ. ಈ ಜೋಗ ಜಲಪಾತ 4 ಮುಖ್ಯ ದಾರಗಳಾಗಿ ಸೃಷ್ಟಿ ಮಾಡಿ ಹರಿತಾವ. ಅದರೊಳಗೆ ರಾಜ, ರಾಣಿ, ರೋರೋರ್ ಮತ್ತು ರಾಕೆಟ್ ಅಂತೇಳಿ ಕರೀತಾರ. ಇವು ಪ್ರತಿಯೊಂದು ತನ್ನದೇ ಆದ ವಿಶಿಷ್ಟ ಶೈಲಿಯನ್ನು ಹೊಂದ್ಯಾವ. ಇವು ಏನು ಮಾಡ್ತಾವಲ್ಲ, ನೀರಿನಿಂದ ಹೊಗೆ ಮೋಡಗಳು ಸೃಷ್ಟಿ ಮಾಡ್ತಾವ. ಸೃಷ್ಟಿ ಮಾಡೋದ್ರಿಂದ ಸುತ್ತಲಿನ ವಾತಾವರಣ ಹೆಂಗ ಸೃಷ್ಟಿ ಆಗದಪ್ಪ ಅಂತಂದ್ರೆ ಕನಸಿನ ಲೋಕದಲ್ಲಿದ್ದೀವಿ ಏನಪ್ಪ ಅಂತೇಳಿ ಆ ಥರ ಒಂದು ಫೀಲ್ ಆಗಂಗ ಸೃಷ್ಟಿ ಮಾಡ್ತಾವ. ಈ ರಾಜ ಅಂದ್ರ ಗಾಂಭೀರ್ಯವಾಗಿ ಮತ್ತು ನೇರವಾಗಿ ಬೀಳುವ ದಾರೆ, ಮತ್ತು ರಾಣಿ ಏನದಲ್ಲ ಮೃದುವಾಗಿ ಮತ್ತು ಸೊಗಸಾಗಿ ಹರಿಯುವ ದಾರೆ, ಮತ್ತು ಈ ರೋರೋರ್ ಏನದಲ್ಲ ಇದು ಗರ್ಜನೆಯ ಶಬ್ದ ಮಾಡುತ್ತಾ ಹರಿಯುವ ದಾರೆ. ಇವು ರಾಕೆಟ್ ಅಂತಂದ್ರೆ ಗೊತ್ತೇ ಆದ ನಿಮಗೆ. ರಾಕೆಟ್ ಅಂದ್ರೆ ಒಂದು ಸಿಕ್ಕಾಪಟ್ಟಿ ವೇಗ, ಅಂತ ರಾಕೆಟ್ ಅಂದ್ರೆ ಕ್ಷಿಪ್ರವಾಗಿ ಮತ್ತು ಹಾರುವ ರೀತಿಯ ಬೀಳುವ ದಾರೆ. ಈ ತರ ಈ 4ಕ್ಕ ಒಂದೊಂದು ವಿಶಿಷ್ಟ ಹೊಂದದ. ಅದ್ರ ಬಗ್ಗೆ ನಿಮಗೆ ತಿಳಿಸಿನಂತ ಇವತ್ತ ನೋಡ್ರಿ. ಈ ತರ ಜಲಪಾತ ಬೀಳತ್ತಂದ್ರ ಇಂಥದ್ದು ನೋಡ್ಲಕ್ಕ, ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಹಾಡಾದಲ್ಲ, ಸಾಯದ್ರೊಳಗೆ ಹೋಗಿ ನೋಡುವೊಮ್ಮೆ ಜೋಗದ ಗುಂಡಿ ಅಂತೇಳಿ. ಅದು ಇದಕ್ಕೆ ಅನಿಸ್ತದ, ಒಂದು ಸಲಾರೆ ಜೋಗದ ಗುಂಡಿ ಜೀವನದಾಗ ನೋಡ್ಬೇಕು. ಅದ್ರಾಗ ಮಳೆಗಾಲದಾಗ ನೋಡ್ಬೇಕು. ಭಾರಿಯಾಗಿ ಅದ್ಭುತವಾಗಿ ಕಾಣಿಸ್ತದ. ದೋಸ್ತ್ರೆ, ನಿಮಗೆಲ್ಲ ಜೋಗೆಲ್ಲ ನೀವು ನೋಡಿರ್ತೀರಿ, ಬಟ್ ನೀವು ಬೇರೆ ರೀತಿಲೇ ನೋಡಿರ್ತೀರಿ. ನಾ ಇವತ್ತು ನಿಮಗೆಲ್ಲರಿಗೆ ಬೇರೆ ರೀತಿಲೇ ತೋರಿಸಿನತ್ತ, ಬೇರೆ ಆ್ಯಂಗಲ್ನಾಗ. ನೋಡ್ರಿ ನಿಮಗೆ ಹೆಂಗೆ ಅನ್ನಿಸ್ತಂತೇಳಿ ಕಮೆಂಟ್ಸ್ ಮಾಡಿರಿ. ನೀವೇನಾದರೂ ನಾವು ಬಂದ ರೂಟಿಗೆ ನೀವು ಜೋಗ್ ಪಾಸ್ ಏನಾದ್ರು ನೋಡ್ಬೇಕಂತೇಳಿ ಅಂದ್ರೆ ಕಮೆಂಟ್ಸ್ ಮಾಡಿರಿ. ನಾನು ನಿಮಗೆ ರೂಟ್ ಲೊಕೇಶನ್ ಹಾಕಿರ್ತೀನಿ ಅಂತ, ಮತ್ತೆ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ ಅಂತ ನೋಡ್ಕೋರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ, ಇಲ್ಲಿಕಂಡು ಡಿಸ್ಲೈಕ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ ಅಂತ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.